ಎಲ್ರಿಗೂ ನಮಸ್ಕಾರ. ಎಲ್ಲರೂ ಹೇಗಿದ್ದೀರಾ? ಎಲ್ಲರೂ ಚೆನ್ನಾಗಿದ್ದೀರಾ ಅಂತ ಅಂದ್ಕೊಂಡಿದ್ದೀನಿ. ಇದು ಸೋಮವಾರದ ವ್ಲಾಗು. ತುಂಬ ದಿನಗಳೇ ಆಗಿತ್ತು ವ್ಲಾಗ್ನ ಸ್ಟಾಪ್ ಮಾಡೋದಕ್ಕೆ. ದಿನಗಳನ್ನೋದಕ್ಕಿಂತ ವರ್ಷನೇ ಆಗಿತ್ತು. ಆದರೆ ಇವತ್ತಿಂದ ನಾನು ವ್ಲಾಗ್ನ ಸ್ಟಾರ್ಟ್ ಮಾಡ್ತಾಯಿದ್ದೀನಿ. ನಾನು ಮಕ್ಕಳೆಲ್ಲ ಸ್ಕೂಲ್ಗೆಲ್ಲ ಹೋಗಿದ್ರು. ಶಂಖಪುಷ್ಪ ಬಿಟ್ಟಿತ್ತು, ಅದನ್ನು ತೊಗೊಂಡು ಬಂದು ಕಾಯಿಸಿ ಚೆನ್ನಾಗಿ ಕಾಯಿಸಾದ್ಮೇಲೆ ಈ ರೀತಿ ಕಲರ್ ಬರುತ್ತೆ. ಅದನ್ನು ಸೋಸ್ಕೊಂಡು ಕುಡಿಬೇಕು. ಇದರಿಂದ ತುಂಬ ಆರೋಗ್ಯಕ್ಕೆ ಯೂಸ್ ಆಗೋಂಥದ್ದು ಇರುತ್ತೆ. ಅದರಿಂದ ನಾನು ನಮ್ಮ ಗಿಡದಲ್ಲೇ ಬಿಟ್ಟಿತ್ತಲ್ಲ ಅಂಥೇಳಿ ಅದನ್ನು ತೊಗೊಂಡು ಬಂದು ಚೆನ್ನಾಗಿ ಕಾಯಿಸಾದ್ಮೇಲೆ ಈ ರೀತಿ ಕಲರ್ ಆಗುತ್ತೆ, ಬ್ಲೂ ಕಲರ್. ಅದರಲ್ಲಿರೋ ಕಲರನ್ನು ಎಲ್ಲ ಫುಲ್ಲು ನೀರಲ್ಲಿ ಬಿಟ್ಕೊಂಡಿರುತ್ತೆ. ಅಲ್ಲಿವರೆಗೂ ಅದನ್ನು ಕುದಿಸ್ಕೊತಾನೆ ಇರಬೇಕು. ನೋಡಿ, ಈ ರೀತಿ ಆಗುತ್ತೆ. ನಾನು ಸೋಸ್ಕೊತಾ ಇದ್ದೀನಿ ಇದನ್ನು. ಅದು ತುಂಬ ಜಾಸ್ತಿ ನೀರು ಹಾಕಿದ್ರೆ ಅದು ಕಲರ್ ಅಷ್ಟು ಬರೋದಿಲ್ಲ. ಸ್ವಲ್ಪ ಒಂದು ಚಿಕ್ಕ ಗ್ಲಾಸಲ್ಲಿ ನೀರು ಹಾಕಿದ್ರೆ ಡಾರ್ಕ್ ಕಲರ್ ಬರುತ್ತೆ. ತುಂಬ ಜಾಸ್ತಿ ನೀರು ಹಾಕಿದ್ರೆ ಲೈಟ್ ಕಲರ್ ಬರುತ್ತೆ. ನೋಡಿ, ಈ ಥರ ಕಲರ್ ಬಂದಿದೆ, ಬ್ಲೂ ಕಲರ್. ಇದಕ್ಕೆ ನಿಂಬೆಹಣ್ಣು, ಸ್ವಲ್ಪ ನಿಂಬೆಹಣ್ಣಿನ ರಸ ಹಾಕಿದ್ರೆ ಪರ್ಪಲ್ ಕಲರ್ ಆಗುತ್ತೆ. ಅದೊಂಥರ ಕಲರ್ ಬರುತ್ತೆ. ಹಾಗೆ ಚೇಪೆಕಾಯಿ ಅಂತೇಳಿ ಚೇಪೆಕಾಯಿ ಕಟ್ ಮಾಡಿಕೊಂಡು ಅದರ ಜೊತೆ ಶಂಖಪುಷ್ಪದ ನೀರಿತ್ತು, ಹಾಗೆ ತಿಂದ್ಕೊಂಡು ನೀರನ್ನ ಕುಡ್ಕೊಂಡು ಕೂತಿದ್ದೆ. ಯಾರೆಲ್ಲ ನನ್ನ ವ್ಲಾಗ್ನ ನೋಡ್ತಾ ಇದ್ದೀರಾ, ದಯವಿಟ್ಟು ಸಪೋರ್ಟ್ ಮಾಡಿ. ಎಲ್ಲರೂ ಫುಲ್ ವೀಡಿಯೋ ನೋಡಿ, ಹಾಗೆ ಸಪೋರ್ಟ್ ಮಾಡಿ. ಚೇಪೆಕಾಯಿಗೆ ಹಾಗೆ ಬರೀ ಚೇಪೆಕಾಯಿ ತಿಂದರೆ ಚೆನ್ನಾಗಿರಲ್ಲ. ಅದ್ರ ಜೊತೆ ಸ್ವಲ್ಪ ಉಪ್ಪು ಮತ್ತು ಖಾರನ ಹಾಕಿ ಅದಕ್ಕೆಲ್ಲ ಸವರಬೇಕು ಸ್ಪ್ರೆಡ್. ನಾನು ತುಂಬಾ ಖಾರ ಹಾಕ್ಕೊಂತೀನಿ, ಅಷ್ಟೊಂದು ಖಾರ ಹಾಕ್ಕೊಂಬಿಟ್ಟು ನೀವು ಸ್ವಲ್ಪ ಹಾಕ್ಕೊಳ್ಳಿ. ಇಷ್ಟೊಂದು ಖಾರ ಹಾಕ್ಕೊಂಡ್ರೆ ಅಷ್ಟು ಚೆನ್ನಾಗಿರಲ್ಲ, ಸ್ವಲ್ಪ ಹಾಕ್ಕೊಬೇಕಿತ್ತು. ಹಾಗೆಯೇ ನಾನು ಬೆಳಗ್ಗೆ ತಿಂಡಿಗೆ ಒತ್ತು ಶಾವಿಗೆ ಮಾಡಿದ್ದೆ ಅಕ್ಕಿ ಹಿಟ್ಟಲ್ಲಿ. ಚೆನ್ನಾಗಿತ್ತು. ಅದೇ ಸ್ವಲ್ಪ ಇತ್ತು ಅಂತ ತಿಂದೆ. ಹಾಗೆ ಸಂಜೆ ಇದು ಮಗಳು ಸ್ಕೂಲಿಂದ ಬಂದು ಬರ್ಕೊತಾ ಇದ್ದಾಳೆ. ಫುಲ್ಲು ಇವಾಗೆಲ್ಲ ಸ್ಕೂಲಲ್ಲಿ ಏನಂತಂದರೆ ಬರೆಯೋದೇ ಇರುತ್ತೆ. ಬರ್ಕೊತಾ ಇದ್ದು ನಾನು ಇಲ್ಲಿ ಬಂದು ಸೊಪ್ಪು ಮಾಡೋಣ ಅಂತ ಹೇಳಿ ಕುಕ್ಕರ್ಗೆ ಸೊಪ್ಪು ಮತ್ತು ಕಾಳೆಲ್ಲ ಹಾಕಿ ಕೂಗಿಸಿದೆ. ಕಾಳು ಥರದ್ದೆಲ್ಲ ಸಪ್ರೇಟ್ ಮಾಡಿ ಎತ್ಕೊಂಡಿದ್ದೆ. ಸ್ವಲ್ಪ ಎಷ್ಟಾಗುತ್ತೆ ಅಷ್ಟೇ, ಇನ್ನು ಮಿಕ್ಕಿದ್ದು ಹಾಗೆ ಇತ್ತು ಕುಕ್ಕರಲ್ಲಿ. ನೋಡಿ, ಈ ರೀತಿ ನಮ್ಮ ಮನೇಲಿ ಸೊಪ್ಪನ್ನ ರುಬ್ಬಲ್ಲ, ನಾವು ಸೊಪ್ಪನ್ನ ಯಾವತ್ತೂ ರುಬ್ಬಿಲ್ಲ. ಕಾಳೆಲ್ಲ ಎತ್ಕೊಂಡ್ಬಿಟ್ಟಿದ್ದೀನಿ ಈ ರೀತಿ ಸೈಡಲ್ಲಿ. ಕಾಳೆಲ್ಲ ಎಷ್ಟು ಸಿಗುತ್ತೋ ಅಷ್ಟೆಲ್ಲ ಎತ್ಕೊತಾ ಇದ್ದೀನಿ. ಎಷ್ಟಾಗುತ್ತೋ ಅಷ್ಟು ಎತ್ಕೊಬೇಕು. ಅದು ಫುಲ್ ಕಾಳೆಲ್ಲ ಬರಲ್ಲ, ಸ್ವಲ್ಪ ಅದು ಸೊಪ್ಪು ಜೊತೆ ಎಲ್ಲ ಮಿಕ್ಸ್ ಆಗಿರೋದೆಲ್ಲ ಬರಲ್ಲ. ಸಪ್ರೇಟಾಗಿ ಸ್ವಲ್ಪ ಇದ್ದರೆ ತಳದಲ್ಲಿ ಅದನ್ನು ಎತ್ಕೊಂಡು ಬರುತ್ತೆ. ಅಂತ ಮಾಡಿದ್ರಲ್ಲಿ ಅದು ಎಷ್ಟು ಸಿಗುತ್ತೋ ಅಷ್ಟು ಫುಲ್ಲೆಲ್ಲ ಬೇರೆ ಬೇರೆ ಮಾಡೋಕ್ಕಲ್ಲ ಸೊಪ್ಪನ್ನು. ಅದು ಎಷ್ಟು ಸಿಗುತ್ತೋ ಅಷ್ಟು ಅವರೆಕಾಳು ಹಾಕಿದ್ರೆ ಸೇರ್ಕೊಳ್ಳೋದು. ನಾನು ಇದನ್ನು ಸೊಪ್ಪನ್ನು ಕೈಲೇ ಚೆನ್ನಾಗಿ ಅದನ್ನು ಸ್ಮ್ಯಾಶ್ ಮಾಡಿದ್ದೀನಿ. ಈ ರೀತಿ ಸ್ಮ್ಯಾಶ್ ಮಾಡಿದ್ರೆ ತುಂಬಾ ಚೆನ್ನಾಗಿರುತ್ತೆ. ಏನಿಲ್ಲ, ಕುಕ್ಕರ್ಗೆ ಸೊಪ್ಪು, ಕಾಳು, ಉಪ್ಪು, ಟೊಮೊಟೊ, ಹಾಗೆ ಈರುಳ್ಳಿ, ಸಾಸಿವೆ, ಸಾಂಬಾರು ಪೌಡ್ರು, ಸ್ವಲ್ಪ ಜೀರಿಗೆ ಪುಡಿ ಇದೆಲ್ಲ ಹಾಕಿ ನೀರು ಹಾಕಿ ಕೂಗಿಸ್ಕೊಬೇಕು. ಅಂದರೆ ನಿಮಗೆ ಸ್ವಲ್ಪ ಜಾಸ್ತಿ ಬೇಯಬೇಕು ಅಂತಂದರೆ ಒಂದು 3 ಕೂಗಿಸ್ಕೊಂಡು ಫುಲ್ಲು ಬೆಂದಿರುತ್ತೆ ಸೊಪ್ಪು. ಅದನ್ನು ನಾವು ಕೈಯಲ್ಲಿ ಹಿಂಗೆ ಸೌಟಲ್ಲಿ ತಿರುಗಿಸಿ ಸ್ಮ್ಯಾಶ್ ಮಾಡ್ಕೊಬೋದು. ರುಬ್ಬಿದ್ರೆ ಏನಾಗುತ್ತೆ ಫುಲ್ಲು ನುಣ್ಣಗಾಗ್ಬಿಡುತ್ತೆ. ಹಾಗೆ ನೈಟು ರೈಸ್ ಮಾಡಿದ್ದೆ, ಅದಕ್ಕೆ ಮೊಸಪ್ಪು ತುಂಬಾ ಚೆನ್ನಾಗಿರುತ್ತೆ. ಮುದ್ದೆಗೂ ಚೆನ್ನಾಗಿರುತ್ತೆ, ರೈಸ್ಗೂ ಚೆನ್ನಾಗಿರುತ್ತೆ. ಇವತ್ತಿನ ವ್ಲಾಗ್ ನಿಮಗೆಲ್ಲ ಇಷ್ಟ ಆಯಿತು ಅಂದ್ಕೊಂಡಿದ್ದೀನಿ. ದಯವಿಟ್ಟು ನಿಮ್ಮೆಲ್ಲರ ಸಪೋರ್ಟ್ ನನಗೆ ಬೇಕು. ದಯವಿಟ್ಟು ಸಪೋರ್ಟ್ ಮಾಡಿ ಪ್ಲೀಸ್. ಇವತ್ತಿನ ವ್ಲಾಗ್ನ ಇಲ್ಲಿಗೆ ಎಂಡ್ ಮಾಡ್ತಾಯಿದ್ದೀನಿ.